ನಮಸ್ಕಾರ ಮಾರ್ರೆ. ನಾನು ಇವತ್ತೊಂದು ಸಣ್ಣ ಕತೆ ಹೇಳಲಿಕ್ಕೆ ಬಂದಿದ್ದೇನೆ. ಇದು ನಾನು ಚಿಕ್ಕ ಇರುವಾಗ ನನ್ನ ಅಜ್ಜ ಹೇಳ್ತಾ ಇದ್ದಂತಹ ಒಂದು ಕತೆ. ಉಡುಪಿ ಹತ್ರ ಇರುವಂತಹ ಒಂದು ಮಲ್ಪೆ ದ್ವೀಪದಲ್ಲಿ ಇರುವಂತಹ ಒಂದು ಶಾಪಿತ ಮರದ ಬಗ್ಗೆ ಇರುವಂತಹ ಒಂದು ಕತೆ ಇದು. ಒಂದು ದಿನ ಒಬ್ಬ ಅನಾಮಿಕ ವ್ಯಕ್ತಿ ಆ ಮಲ್ಪೆ ದ್ವೀಪಕ್ಕೆ ಬರ್ತಾನಂತೆ. ಅವನು ಅಲ್ಲೇ ಇರುವಂತಹ ಅಕ್ಕಪಕ್ಕದ ಮನೆಗಳಿಗೆಲ್ಲ ಹೋಗಿ ಆಶ್ರಯ ಕೇಳ್ತಾನಂತೆ. ಆದ್ರೆ ಜನಗಳು ಆಶ್ರಯ ಕೊಡುವ ಬದಲಾಗಿ ಅವನನ್ನು ಅಪಹಾಸ್ಯ ಮಾಡಿ ಬೈದು ಓಡಿಸ್ತಾರಂತೆ. ಇದರಿಂದ ಬೇಸರಗೊಂಡಂತಹ ಆ ಅನಾಮಿಕ ವ್ಯಕ್ತಿ ಇದಾನಲ್ಲ, ಅವನು ಅವರಿಗೆಲ್ಲ ಶಾಪ ಹಾಕಿ ಒಂದು ಜಾಗದಲ್ಲಿ ಅದೃಶ್ಯನಾಗಿ ಹೋಗ್ತಾನಂತೆ. ಕ್ರಮೇಣ ಆ ಜಾಗದಲ್ಲಿ ಒಂದು ಮರ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದಂತೆ. ಆ ಮರ ಬೆಳೀತಾ ಬೆಳೀತಾ ತುಂಬಾ ದೊಡ್ಡದಾಗಿ ಬೆಳೀತದಂತೆ. ಇದನ್ನು ಆ ಊರಿನ ಜನಗಳೆಲ್ಲ ಶಾಪಿತ ಮರ ಅಂತ ಕರೀತಾರಂತೆ. ಜನರು ಆ ಮರವನ್ನು ಶಾಪಿತ ಮರ ಅಂತ ಹೇಳಿ ಯಾಕೆ ಕರೆದದ್ದು ಅಂತ ಹೇಳಿದ್ರೆ, ಆ ಅನಾಮಿಕ ವ್ಯಕ್ತಿ ಇದಾನಲ್ಲ, ಅವನು ಶಾಪ ಹಾಕಿ ಅಲ್ಲಿ ಅದೃಶ್ಯನಾದ ಜಾಗದಲ್ಲಿ ಬೆಳೆದಂತಹ ಮರ ಆದ್ರಿಂದ ಆ ಮರವನ್ನು ಶಾಪಿತ ಮರ ಅಂತ ಹೇಳಿ ಕರೀತಾರೆ. ಈ ಘಟನೆಗಳೆಲ್ಲ ಆದ ನಂತರ ಆ ಜನಗಳು ಆ ಮರದ ಹತ್ತಿರ ಕೂಡ ಸುಳಿಯುವುದಿಲ್ಲ. ಯಾಕೆಂತ ಹೇಳಿದ್ರೆ, ಆ ಮರದ ಹತ್ರ ಹೋದ್ರೆ ಏನಾದ್ರೂ ಕೆಟ್ಟದಾಗ್ತದಂತ ಹೇಳುವ ಭಯ, ಆ ಮರದಿಂದ ಮಗುಳುವಂತಹ ಶಬ್ದ ಕೇಳ್ತದೆ, ಹಾಗೂ ಸಮುದ್ರದ ಅಲೆಗಳ ಮಧ್ಯದಿಂದ ಯಾರದ್ದೋ ಧ್ವನಿ ಕೇಳಿದಂತಹ ಅನುಭವ, ಹೀಗೆಲ್ಲ ಆಗ್ತದಂತ ಹೇಳಿ ಜನರು ಆ ಮರದ ಹತ್ರ ಹೋಗ್ಲಿಕ್ಕೆ ಕೂಡ ಭಯ ಪಡ್ತಾರೆ. ಆ ಅನಾಮಿಕ ವ್ಯಕ್ತಿ ಯಾರು? ಅಲ್ಲಿದ್ದಂತಹ ಜನಗಳು ಯಾರು? ಅವನು ನಿಜವಾಗಿಯೂ ಅಲ್ಲೇ ಅದೃಶ್ಯನಾದ್ನ? ಅದೇ ಜಾಗದಲ್ಲಿ ಮರ ಬೆಳೀತಾ? ಇದ್ಯಾವುದು ನಮಗ್ ಗೊತ್ತಿಲ್ಲ. ಇದೆಲ್ಲ ನನ್ನ ಅಜ್ಜ ನಾನು ಚಿಕ್ಕಾಗಿರುವಾಗ ಹೇಳ್ತಾ ಇದ್ದಂತಹ ಕತೆ. ಇಂತಹ ಇನ್ನಷ್ಟು ಅಜ್ಜ ಹೇಳಿದ ಕತೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅದಕ್ಕೆ ನಿಮ್ಮ ಪ್ರೋತ್ಸಾಹ ತುಂಬಾ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ, ಮತ್ತು ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಹಾಗೂ ಲೈಕ್ ಕೂಡ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.